ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲ್ರಿಗೂ ಕೂಡ ಶುಭ ಸಂಜೆ. ಈ KPSC ವಿಚಾರದಲ್ಲಿ ಯಾಕೋ ಯಾವುದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮಗೂ ಕೂಡ ಅನಿಸಿರ್ಬೋದೇನೋ. ಕಾರಣ ಕಳೆದ ಒಂದು ವಾರದಿಂದ ನಡೀತಾ ಇರುವಂಥ ಬೆಳವಣಿಗೆಗಳು, ವಿಶೇಷವಾಗಿ ನಿನ್ನೆ ಸಂಜೆಯಷ್ಟೇ KPSCಯ ಕಾರ್ಯದರ್ಶಿಗಳಾಗಿದ್ದಂಥ ರಮಣದೀಪ್ ಚೌಧರಿಯನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಅಗೇನ್ KPSCಯಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರ ನಡುವೆ ಒಳ ಜಗಳ ನಡೀತಾ ಇದೆ, ಅದು ಮೀಟಿಂಗಿಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಕಡೆ KPSC ವೆಬ್ಸೈಟೇ ಓಪನ್ ಆಗ್ತಾಯಿಲ್ಲ, ಕಂಪ್ಲೀಟಾಗಿ ವೆಬ್ಸೈಟ್ನೇ ಬಂದ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಇದಕ್ಕೆ ಇವತ್ತೊಂದು ಕಮೆಂಟ್ ಬಂದಿತ್ತು. ಅಂದರೆ ತುಂಬ ಸೀನಿಯರ್ ಆಸ್ಪಿರೆಂಟ್ಸ್ ಈ KPSCನ ಒಂದು 10 ವರ್ಷಗಳಿಂದ ನೋಡ್ಕೊಂಬರ್ತಾ ಇರೋರು. ಅವ್ರ ಕಮೆಂಟಲ್ಲಿ ನನಗೆ ತಿಳಿಸಿದ್ದೇನು ಅಂದರೆ, ಸರ್ ಇದು ಇವತ್ತು ನಿನ್ನೆದಲ್ಲ, ಯಾಕೆ ಹಿಂಗೆ ವೆಬ್ಸೈಟ್ ಬಂದ್ ಮಾಡ್ತಾರೆ ಅಂತಂದರೆ, ಯಾವಾಗ ಆಯ್ಕೆ ಪಟ್ಟಿಗಳು 1.5 ವರ್ಷ 2 ವರ್ಷ ಇವರು ತಡೆ ಹಿಡ್ದಿರ್ತಾರೆ ಕೆಲವೊಂದು, ಅಂಥ ಆಯ್ಕೆ ಪಟ್ಟಿಗಳನ್ನ ತಿದ್ದುಪಡಿ ಮಾಡಬೇಕಾಗಿರುತ್ತೆ ಇವರು. ಆ್ಯಂಡ್ ಅಗೇನ್ ಇನ್ನೊಂದು ಕೂಡ ವಿಷಯ ಇದೆ. ಆಲ್ರೆಡಿ ಈಗ KS ಮುಖ್ಯ ಪರೀಕ್ಷೆದು ಪೇಪರ್ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಸೊ ಅಲ್ಲಿ ಮಾರ್ಕ್ಸ್ಗಳನ್ನ ವೆಬ್ಸೈಟಿಗೆ ಅವರು ಎಂಟ್ರಿ ಮಾಡಬೇಕು. ಈಗ ಅಲ್ಲಿ ಪೇಮೆಂಟ್ ಮಾಡಿದವ್ರು ಮಾರ್ಕ್ಸ್ಗಳನ್ನ ಹೆಚ್ಚು ಮಾಡಬೇಕಲ್ಲ. ಸೊ ಅದಕ್ಕೆ KPSC ಸಂಬಂಧಪಟ್ಟ ಕೆಲವೊಂದಿಷ್ಟು ಜನರಿಗೆ ಲಾಗಿನ್ ಇರುತ್ತೆ ವೆಬ್ಸೈಟಿಗೆ. ಸೊ ಅವರು ಕೂಡ ಇದನ್ನು ಮಾಡ್ಬೋದು. ಈಗ ಇದಕ್ಕೆ ಸಾಕ್ಷ್ಯಾಧಾರಗಳಿದೆ, ನೀವೇನೇನೋ ಮಾತಾಡ್ಬೋದು ಅಂತ ಕೆಲವರು ಬಂದು ಹೇಳ್ಬಿಡ್ಬೋದು ಈಗ. ಬಟ್ ಇದು 100% ಖಚಿತವಾಗಿ ಇದೇ ಮಾರ್ಗವನ್ನೇ KPSC ಅನುಸರಿಸುತ್ತೆ. ಇದನ್ನು ಹೊರತುಪಡಿಸಿ ಏನಾದರೂ ಸುಧಾರಣೆ ಮಾಡೋದಕ್ಕೆ ಏನಾದರೂ ವೆಬ್ಸೈಟ್ನ ಬಂದ್ ಮಾಡ್ಕೊಂಡಿರ್ತಾರೆ ಅವರು, ಅಥವಾ ಏನಾದರೂ ರಿಫಾರ್ಮ್ಸ್ ಮಾಡ್ತಾರಾ, ಏನಾದರೂ ಹೆಲ್ಪ್ಲೈನ್ನ ಸುಧಾರಿಸ್ತಾರೆ, ಏನು ಮಾಡ್ತಾರೆ? ನೆವರ್ ಎವರ್. ಅವ್ರು ಏನೂ ಮಾಡಲ್ಲ. ಏನಾದರೂ ಒಂದು ಈ ರೀತಿಯಾದಂಥ ಕೆಲಸ ಆಗ್ತಾ ಇರುತ್ತೆ ಒಳಗಡೆ, ಅದಕ್ಕೆ ವೆಬ್ಸೈಟನ್ನು ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಒಂದು ಈಗ ಆಲ್ರೆಡಿ ಕಂಪ್ಲೀಟಾಗಿ KPSCಯ ಇಂಟರ್ನಲ್ ಸಿಸ್ಟಮಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಆಲ್ರೆಡಿ ಮೊನ್ನೆಯ ಪತ್ರಿಕಾ ವರದಿಯಲ್ಲಿ ಬಹಿರಂಗ ಆಗಿದೆ. ಕೋರ್ಟ್ ಮೆಟ್ಲಿಗೆ ಕೂಡ ಈಗ ಆಲ್ರೆಡಿ KPSC ಸದಸ್ಯರೊಬ್ಬರು ಹೋಗಿದ್ದಾರೆ. ಯಾಕಂದರೆ ಅಧ್ಯಕ್ಷರದೇ ಒಂದು ದಾರಿ ಆದರೆ KPSCಲಿರೋ ಸದಸ್ಯರದೇ ಒಂದು ದಾರಿ, ಇನ್ನಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳದ್ದೇ ಬೇರೆ ದಾರಿ. ಹಾಗಾದರೆ ಹೆಂಗೆ ಫಲಿತಾಂಶಗಳು ಬರೋದಕ್ಕೆ ಸಾಧ್ಯ? ಶೀಘ್ರದಲ್ಲೇ ಇದಕ್ಕೊಂದು ಮುಕ್ತಿಯನ್ನು ಕಾಣಿಸಲೇಬೇಕು. ಪ್ರತಿ ಬಾರಿ ಹೋರಾಟ ಮಾಡೋದು, ಸುಮ್ಮನಾಗ್ಬಿಡೋದು ಆಗಿದೆ. ಬಟ್ ಕಂಪ್ಲೀಟ್ ಆದಂಥ ಒಂದು ರಿಫಾರ್ಮ್ KPSCಗೆ ಸಿಗ್ತಾಯಿಲ್ಲ. ಎಸ್ಪೆಷಲಿ ಈ ಪರೀಕ್ಷೆಯನ್ನು ನಡೆಸುವಂಥ ಸಮಯಕ್ಕೆ ಸರಿಯಾಗಿ ಡೇಟ್ಗಳನ್ನು ಬಿಡಲ್ಲ. ಆಯ್ಕೆ ಪಟ್ಟಿ 1.5 ವರ್ಷ 2 ವರ್ಷ ಆದರೂ ಆಯ್ಕೆ ಪಟ್ಟಿ ಬಿಡಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಕರಪ್ಷನು, ಇದನ್ನು ಮೇನಾಗಿ KPSCಯಿಂದ ತೊಡೆದು ಹಾಕಬೇಕು. ಸೊ ಈಗ ತುಂಬ ಜನ ಆಸ್ಪಿರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ KS ವಿಚಾರ ಆಯಿತು, ಈ ಕೋರ್ಟ್ಗೆ ಹೋಗಿದೆ, 11ನೇ ತಾರೀಕು KATL ವಿಚಾರಣೆ ಇದೆ. ಸೊ ಅಗೇನ್ ಸುಪ್ರೀಂ ಕೋರ್ಟಲ್ಲಿ ಕೂಡ ಇದೆ. ಅದು ನಡೀತಾ ಇರುತ್ತೆ, ಅದು ವರ್ಷಾನುಗಟ್ಟಲೆ ಪ್ರೊಸೆಸ್ಸು, ಅದು ಆಗ್ತಾ ಇರುತ್ತೆ. ಬಟ್ ಈ ಕಡೆ ಈ ಆಸ್ಪಿರೆಂಟ್ಸ್ಗಳೆಲ್ಲರೂ ಏನು ಮಾಡಬೇಕು, ಈಗ ನೆಕ್ಸ್ಟ್ ಸ್ಟೆಪ್ ಏನು ಫರ್ದರ್ ಸ್ಟೆಪ್ ಅಂದರೆ, ಯಾರು ಕೂಡ ಅಪ್ಕಮಿಂಗ್ KPSC ಯಾವ ಎಕ್ಸಾಮ್ಸನ್ನು ಕೂಡ ಕಂಡಕ್ಟ್ ಮಾಡಬಾರ್ದು, ಆ ರೀತಿ ನೋಡ್ಕೋಬೇಕು. ಅಂದರೆ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು, ರಾಜ್ಯಪಾಲರ ಮಟ್ಟದಲ್ಲಾಗಿರ್ಬೋದು, ಈ ಅಪ್ಕಮಿಂಗ್ ಎಲ್ಲ ರೆಕ್ರೂಟ್ಮೆಂಟ್ಗಳನ್ನು ಕೂಡ ಬೇರೆ ಪ್ರಾಧಿಕಾರಕ್ಕೆ ವಹಿಸಿ KPSCಗೆ ಬೇಡ ಅಂತ ಡಿಮ್ಯಾಂಡ್ ಮಾಡಬೇಕು. ಆಗ ಖಂಡಿತವಾಗಿಯೂ ಈ KPSCಗೆ ಒಂದು ಪಾಠ ಕಲಿಸ್ದಂಗೆ ಆಗುತ್ತೆ. ಇನ್ನೊಂದು ವಿಷಯ, ಒಂದು ಆ್ಯನ್ಯುವಲ್ ಕ್ಯಾಲೆಂಡರ್ನ ರೆಡಿ ಮಾಡ್ಕೋಬೇಕು KPSC. UPSC ರೀತಿಯಲ್ಲಿ ಯಾವಾಗ ಎಕ್ಸಾಮ್ ಮಾಡ್ತೀವಿ, ಯಾವಾಗ ನೋಟಿಫಿಕೇಷನ್ ಮಾಡ್ತೀವಿ, ಏನಾಗುತ್ತೆ, ಏನು ಬದಲಾವಣೆಗಳು ಅಂತ ಒಂದು ನೋಟಿಫಿಕೇಷನ್, ಒಂದು ಕ್ಯಾಲೆಂಡರ್ ಇರಬೇಕು. ಆ್ಯಂಡ್ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ಪ್ರೆಸ್ ನೋಟ್ ಬಿಡಬೇಕು. ಸುಮ್ಮನೆ ನೀವು ವೆಬ್ಸೈಟನ್ನು ಕ್ಲೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರ್ದವ್ರು ಕೀ ಆನ್ಸರ್ ಚೆಕ್ ಮಾಡ್ಕೊಂಡಿಲ್ಲ ಇನ್ನೂ ಎಷ್ಟೋ ಜನ. ಅವ್ರು ಯಾವ್ದ್ರಲ್ಲಿ ನೋಡ್ಬೇಕು ಕೀ ಆನ್ಸರ್ನ? ಏನು ನೀವು ಇನ್ನೊಂದು ಬೇರೆ ವೆಬ್ಸೈಟ್ ಏನಾದರೂ ಹೇಳಿದಿರಾ, ಅಥವಾ ಇನ್ಯಾವುದ್ರಲ್ಲಾದರೂ ಪ್ರಕಟ ಮಾಡಿದಿರಾ? ಯಾವುದ್ರಲ್ಲೂ ಇರುತ್ತಾನೆ. 2 ದಿನದಿಂದ ಕಂಪ್ಲೀಟಾಗಿ ವೆಬ್ಸೈಟೇ ಓಪನ್ ಆಗ್ತಾಯಿಲ್ಲ. ಇದೇ ರೀತಿ ಬೇಜವಾಬ್ದಾರಿನ UPSCನೋ ಅಥವಾ SSCನೋ ಬೇರೆ ಬೋರ್ಡ್ ಅವ್ರು ಮಾಡಿದರೆ ಇಷ್ಟೊತ್ತಿಗೆ ಎಷ್ಟು ಆಸ್ಪಿರೆಂಟ್ಸ್ಗಳು ದಂಗೆ ಹೇಳ್ತಿದ್ರು ಗೊತ್ತಾ? ಯಾಕೆ ನಮ್ಮ ಸ್ಟೇಟಲ್ಲಿರುವಂಥ ಆಸ್ಪಿರೆಂಟ್ಸ್ಗಳನ್ನ ನೋಡಿಕೊಂಡೇ ಈ ರೀತಿ ಮಾಡ್ತಾ ಇರೋದು? ಇಲ್ಲಿ ಹೊರಗಡೆ ನೋಡಿದ್ರೆ ಒಂದು ಕಡೆ ನಮ್ಮ ಭಾಷೆಯ ಮೇಲೆ ದೌರ್ಜನ್ಯ, ದಿನದಿಂದ ದಿನಕ್ಕೆ ಬೇರೆ ಭಾಷೆಯವರು ನಮ್ಮ ಭಾಷೆಯನ್ನು ತುಂಬ ಕೀಳಾಗಿ ಕಾಣ್ತಾ ಇದ್ದಾರೆ. ಕಾರಣ ಇಷ್ಟೇ, ನಮ್ಮ ರಾಜ್ಯದಲ್ಲೇ ಅದನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರವೇ KPSC ಕನ್ನಡ ಭಾಷೆಯನ್ನು ಕಂಪ್ಲೀಟಾಗಿ ಕ್ವಶನ್ ಪೇಪರಲ್ಲಿ ಕೊಲೆ ಮಾಡಿತ್ತು, ಆದರೂ ಕೂಡ ಅದಕ್ಕೇನು ಶಿಕ್ಷೆ ಕೊಡಲಿಲ್ಲ. ಇನ್ನು ಹಿಂದಿ ಪರೀಕ್ಷಾ ನಿಯಂತ್ರಕ ಅಜ್ಞಾನೇಂದ್ರ, ಆತ ನಮ್ಮ ಪರೀಕ್ಷೆಯಲ್ಲಿ ಆಗಿರುವಂಥ ಸಮಸ್ಯೆಗಳು, ನಮ್ಮ ಅಭ್ಯರ್ಥಿಗಳು ಅನುಭವಿಸುವ ನೋವನ್ನೇ ಎಂಜಾಯ್ ಮಾಡ್ತೀನಿ ಅಂತ ಟ್ವೀಟ್ ಮಾಡಿದ್ದ. ಆತನ ಮೇಲೂ ಕೂಡ ಏನು ಕ್ರಮ ತೆಗೆದುಕೊಳ್ಳಿಲ್ಲ. ಸರ್ಕಾರವೇ ಈ ರೀತಿಯಾದಂಥ ಮೃದು ಧೋರಣೆನ ಅವ್ರ ಮೇಲೆ ತೋರಬೇಕಾದ್ರೆ ಇನ್ನು ಹೆಂಗೆ ಬೇರೆಯವರು ಬದಲಾಗೋದಕ್ಕೆ ಸಾಧ್ಯ? ನಾವು ಇನ್ನೊಂದಿನ 10,000 ವೀಡಿಯೋ ಮಾಡಿ ದಿನ ಇದ್ರ ಬಗ್ಗೆ ಮಾತಾಡಿದ್ರು ಕೂಡ ಯಾರು ಕೇಳಲ್ಲ. ಕೇಳೋದು 4 ಜನ ಆಸ್ಪಿರೆಂಟ್ಸ್ ಕೇಳ್ಬೋದು, ಅದಕ್ಕೊಂದು 4 ಕಮೆಂಟ್ ಮಾಡ್ಬೋದು, ಅದನ್ನು ಬಿಟ್ಟು ಹೋಗ್ಬೋದು. ಇನ್ನು ವಿದ್ಯಾರ್ಥಿ ನಾಯಕರಾಗಬೇಕು ಅನ್ಸ್ಕೊಂತ ಹೋಗೋರು, ಅವ್ರಿಗೂ ಕೂಡ ಒಂದು ಬದ್ಧತೆ ಇಲ್ಲ. ನಾವು ಇದನ್ನು ಮಾಡಬೇಕು, ಇದನ್ನು ಬಿಡಬೇಕು. ಕೆಲವರು ಹೇಳ್ತಾರೆ, ಯಾಕೆ ಹೋರಾಟಕ್ಕೆ ಯಾಕೆ ಬರಲ್ಲ? ಹೋರಾಟಕ್ಕೆ ಯಾಕೆ ಬರಲ್ಲ ಅಂದರೆ, ವಿದ್ಯಾರ್ಥಿಗಳಿಗೆ ಸರಿಯಾದ ಸಮರ್ಪಕವಾದಂಥ ಮಾರ್ಗದರ್ಶನ ಇಲ್ಲ. ಅವ್ರಿಗೆ ಏನು ಮಾಡ್ತಾ ಇದ್ದೀವಿ, ನಮ್ಮ ಉದ್ದೇಶ ಏನು ಅನ್ನೋದಿಲ್ಲ. ಒಂದೊಂದು ಬಾರಿ ಒಂದೊಂದು ವೇಷಗಳು.
ವಿದ್ಯಾರ್ಥಿಗಳು ಹೆಂಗೆ ಬಿಲೀವ್ ಮಾಡ್ತಾರೆ ಅವ್ರನ್ನೆಲ್ಲ. ಈಗ ಇವನ್ ನನ್ನನ್ನೇ ಒಂದಿಷ್ಟು ಜನ ಬಿಲೀವ್ ಮಾಡಬೇಕಂತಂದರೆ ನಾನು ಅವರಿಗೆ ಸರಿಯಾದ ರೀತಿಯಂತಲ್ಲಿ ಗೈಡ್ ಮಾಡಬೇಕು. ನನ್ನ ಉದ್ದೇಶ ಏನು, ನಾನು ಎದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ, ಇದರಿಂದ ಏನು ಉಪಯೋಗ ಇದೆ, ಉದ್ದೇಶಗಳೇ ಬೇರೆ, ಮಾಡೋ ಕೆಲಸನೇ ಬೇರೆ ಅಂದರೆ ಯಾರು ತಾನೇ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಆಗೋಗಿದೆ ನಮ್ಮ ರಾಜ್ಯದಲ್ಲಿ ಹಲವಾರು, ಒಂದು ವಿಷಯ ಅಲ್ಲ. ಈಗ ABVP ಇದೆ, ABVP ಏನಕ್ಕಿದೆ, ಅದರ ಉದ್ದೇಶನೇ ಬೇರೆ, ಬಟ್ ಅವ್ರು ಸಪೋರ್ಟ್ ಮಾಡೋದು ಬೇರೆ ವಿಷಯಗಳಿಗೆ. ಹೆಸರಿಗೆ ಮಾತ್ರ ವಿದ್ಯಾರ್ಥಿ ಪರಿಷತ್ತು, ಮಾಡೋ ಕೆಲಸಗಳೆಲ್ಲ ಬೇರೆ. ಇದೇ ರೀತಿ ಒಂದೊಂದು ಸಂಘಟನೆಗಳು ಒಂದೊಂದು ರೀತಿ ಆಗ್ತಾ ಹೋದರೆ ಯಾರಿಗೂ ಕೂಡ ಯಾವುದ್ರ ಮೇಲೆ ಬಿಲೀವ್ ಇರಲ್ಲ, ಯಾವುದಕ್ಕೂ ಕೂಡ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಲ್ಲ. ವಿತೌಟ್ ಸ್ಟೂಡೆಂಟ್ ಸಪೋರ್ಟ್ ವಿ ಕ್ಯಾನ್ ನಾಟ್ ಅಚೀವ್ ಎನಿಥಿಂಗ್, ಆಯಿತಾ. ನಮ್ಮ ಕಡೆಯಿಂದ ಏನೂ ಮಾಡೋದಕ್ಕಾಗಲ್ಲ. ಒಂದು ನಿರ್ದಿಷ್ಟ ಮಟ್ಟದ ವಿದ್ಯಾರ್ಥಿಗಳ ಗುಂಪು ಹೆಂಗಿರಬೇಕು ಅಂತಂದರೆ, ಏನಕ್ಕೆ ಕರೆ ಕೊಟ್ಟರು ಕೂಡ ಆ ಕ್ಷಣದಲ್ಲಿ ಕ್ವಿಕ್ಕಾಗಿ ಬರೋಂಗಿರಬೇಕು. ಇವನ್ ಈಗ ನಾನೇ ಎಷ್ಟು ಹೋರಾಟಗಳಿಗೆ ಹೋಗಿಲ್ಲ, ಹೌದು ಆ ದೇಶಗಳು ಸರಿಯಾಗಿಲ್ಲ, ಅಲ್ಲಿ ಹೋದಂಥ ವಿಷಯಗಳು ನಮಗೆ ಸ್ಪಷ್ಟತೆ ಇಲ್ಲ ಅಂದಾಗ ಖಂಡಿತವಾಗಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಇದು ಬದಲಾಗಬೇಕು. ಇಷ್ಟು ಮಾಹಿತಿ ಇದೆ. ಧನ್ಯವಾದಗಳು.